ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 16ನೇ ಫೆಬ್ರವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇವತ್ತಿನ ಮುರಳಿಯ ಸಾರಾಂಶವೇ ಒಂದು ಅದ್ಭುತವಾದ ಕಲ್ಪನೆಯನ್ನ ನಮ್ಮ ಮುಂದಿಡುತ್ತೆ. ಹೌದು, ನಮ್ಮ ಆತ್ಮ ಒಂದು ರೀತಿ ಡಿಸ್ಚಾರ್ಜ್ ಆದ ಬ್ಯಾಟರಿ ತರಹ ಶಕ್ತಿಹೀನವಾಗಿದೆ ಅಲ್ವಾ? ಖಂಡಿತ. ಅದನ್ನ ಮತ್ತೆ ಪೂರ್ತಿಯಾಗಿ ಚಾರ್ಜ್ ಮಾಡಕ್ಕೆ ಒಂದು ದೈವಿಕ ಬ್ಲೂ ಪ್ರಿಂಟ್ ಇದೆ ಅಂತ ಇವತ್ತಿನ ಮುರಳಿ ಹೇಳುತ್ತೆ. ಹೌದು, ಇದು ಕೇವಲ ಒಂದು ರೂಪಕ ಅಷ್ಟೇ ಅಲ್ಲ, ಇದೊಂದು ವಾಸ್ತವಿಕ ಆಧ್ಯಾತ್ಮಿಕ ಪ್ರಕ್ರಿಯೆ. ಅದರ ಸಾರಾಂಶವೇ ಇಂದಿನ ಮೊದಲ ವಾಕ್ಯದಲ್ಲಿದೆ. ಮಧುರ ಮಕ್ಕಳೇ, ಪ್ರಾಣೇಶ್ವರ ತಂದೆಯು ನೀವು ಮಕ್ಕಳಿಗೆ ಪ್ರಾಣದಾನ ನೀಡಲು ಬಂದಿದ್ದಾರೆ. ಪ್ರಾಣದಾನ ಸಿಗುವುದೆಂದರೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವುದು. ಈ ಪ್ರಾಣೇಶ್ವರ ಮತ್ತು ಪ್ರಾಣದಾನ ಅನ್ನೋ ಪದಗಳನ್ನ ಕೇಳಿದಾಗ ಏನೋ ಪೌರಾಣಿಕ ಕತೆ ತರ ಅನಿಸ್ಬೋದು. ನಿಜ. ಆದ್ರೆ ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಪ್ರಾಣೇಶ್ವರ ಅಂದ್ರೆ ಪ್ರಾಣಕ್ಕೆ ಈಶ್ವರ ಅಂತ. ಹೌದು. ಆದ್ರೆ ಇಲ್ಲಿ ನಮ್ಮ ಉಸಿರು ಅಂದ್ರೆ ಭೌತಿಕ ಜೀವದ ಬಗ್ಗೆ ಮಾತಾಡ್ತಿಲ್ಲ. ಸರಿ, ಹಾಗಿದ್ರೆ ಯಾವ ಪ್ರಾಣದ ಬಗ್ಗೆ ಮಾತು? ಇಲ್ಲಿ ಪ್ರಾಣ ಅಂದ್ರೆ ಆತ್ಮದ ಚೈತನ್ಯ ಶಕ್ತಿ, ಸ್ಪಿರಿಚುವಲ್ ಎನರ್ಜಿ. ಓ, ಓಕೆ. ಈ ಜ್ಞಾನದ ಪ್ರಕಾರ ನಮ್ಮ ಆತ್ಮ ಹಲವಾರು ಜನ್ಮಗಳಿಂದ ತನ್ನ ಮೂಲ ಶಕ್ತಿಯನ್ನ ಕಳೆದುಕೊಂಡು ತಮೋಪ್ರಧಾನ ಸ್ಥಿತಿಗೆ ಬಂದಿದೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಸ್ಮಾರ್ಟ್ಫೋನ್ನ ಬ್ಯಾಟ್ರಿ ದಿನಾಪೂರ್ತಿ ಬಳಸಿದ್ಮೇಲೆ ಹೇಗೆ ಡ್ರೈನ್ ಆಗುತ್ತೋ ಹಾಗೆ. ಅದ್ಭುತ ಹೋಲಿಕೆ. ಕರೆಕ್ಟ್. ಆ ಡ್ರೈನ್ ಆದ ಬ್ಯಾಟ್ರಿಗೆ ಮತ್ತೆ ಜೀವ ತುಂಬೋದು ಹೇಗೆ? ಚಾರ್ಜರ್ಗೆ ಕನೆಕ್ಟ್ ಮಾಡ್ತೀವಿ. ಹಾಗೆಯೇ ತಂದೆ ನಮ್ಮ ತಮೋಪ್ರಧಾನ ಆತ್ಮಕ್ಕೆ ಜ್ಞಾನ ಮತ್ತು ಯೋಗದ ಮೂಲಕ ಒಂದು ರೀತಿ ಸ್ಪಿರಿಚುವಲ್ ಚಾರ್ಜಿಂಗ್ ಮಾಡ್ತಾರೆ. ಆ ಪ್ರಕ್ರಿಯೆಗೆ ಇಲ್ಲಿ ಪ್ರಾಣದಾನ ಅಂತ ಕರೆದಿರೋದು. ಖಂಡಿತ. ಇದು ಆತ್ಮಕ್ಕೆ ಹೊಸ ಜೀವ ತುಂಬುವ ಪ್ರಕ್ರಿಯೆ. ಈ ಪರಿಕಲ್ಪನೆಯನ್ನ ಇನ್ನಷ್ಟು ವಿಸ್ತರಿಸೋ ಹಾಗೆ ಇಂದಿನ ಪ್ರಶ್ನೋತ್ತರ ಇದೆ. ಮೊದಲು ಪ್ರಶ್ನೆ ಮತ್ತು ಉತ್ತರವನ್ನ ಕೇಳೋಣ. ಕೇಳೋಣ. ಪ್ರಶ್ನೆ: ಡ್ರಾಮಾದ ಪ್ರತಿಯೊಂದು ರಹಸ್ಯವನ್ನು ಅರಿತುಕೊಂಡಿರುವ ಕಾರಣ ಯಾವ ದೃಶ್ಯವೂ ನಿಮಗೆ ಹೊಸದಲ್ಲ. ಉತ್ತರ: ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವ ಹೊಡೆದಾಟಗಳಿವೆ, ವಿನಾಶ ಕಾಲೇ ವಿಪರೀತ ಬುದ್ಧಿಯವರಾಗಿ ತಮ್ಮದೇ ಕುಲದ ವಿನಾಶಕ್ಕಾಗಿ ಅನೇಕ ಸಾಧನಗಳನ್ನು ತಯಾರಿಸುತ್ತಾ ಹೋಗುತ್ತಾರೆ. ಇದೇನು ಹೊಸ ಮಾತಲ್ಲ. ಏಕೆಂದ್ರೆ ನಮಗೆ ತಿಳಿದಿದೆ, ಈ ಪ್ರಪಂಚವಂತೂ ಪರಿವರ್ತನೆ ಆಗಲೇಬೇಕಾಗಿದೆ. ಮಹಾಭಾರತ ಯುದ್ಧದ ನಂತರವೇ ನಮ್ಮ ಹೊಸ ಪ್ರಪಂಚ ಬರುವುದು. ಇದು ಕೇಳಲಿಕ್ಕೆ ಸ್ವಲ್ಪ ವಿಚಿತ್ರ ಅನಿಸ್ಬೋದಲ್ವಾ? ಹೌದು. ಜಗತ್ತಿನಲ್ಲಿ ಇಷ್ಟೆಲ್ಲ ಸಂಘರ್ಷ, ನೋವು ನಡೀತಿದ್ರೆ ಅದೆಲ್ಲ ನಮಗೆ ಹೊಸದಲ್ಲ ಅಂದ ಹೇಳೋದು ಸರಿನಾ? ಇದು ನಮ್ಮನ್ನು ನಿಷ್ಕ್ರಿಯರನ್ನಾಗಿ ಮಾಡ್ಬಿಡಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಖಂಡಿತ. ಆದ್ರೆ ಈ ಜ್ಞಾನದ ಉದ್ದೇಶ ನಮ್ಮನ್ನ ಸಂವೇದನಾಹೀನರನ್ನಾಗಿ ಮಾಡೋದಲ್ಲ, ಬದಲಿಗೆ ಸ್ಥಿತಪ್ರಜ್ಞರನ್ನಾಗಿ ಮಾಡೋದು. ಒಂದು ಉದಾಹರಣೆ ಕೊಡಬಹುದು. ಈಗ ನಾವು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡ್ತಿದ್ವಿ ಅನ್ಕೊಲಿ. ಮೊದಲ ಬಾರಿ ನೋಡುವಾಗ ಏನಾಗುತ್ತೆ? ಪ್ರತಿ ದೃಶ್ಯದಲ್ಲೂ ಟೆನ್ಷನ್, ಭಯ, ಮುಂದೇನಾಗುತ್ತೋ ಅನ್ನೋ ಕುತೂಹಲ ಇರುತ್ತೆ. ಕರೆಕ್ಟ್. ಆದ್ರೆ ಅದೇ ಸಿನಿಮಾವನ್ನ 2ನೇ ಬಾರಿ ನೋಡುವಾಗ ಆಗ ಕತೆ ಗೊತ್ತಿರುತ್ತೆ, ಕ್ಲೈಮ್ಯಾಕ್ಸ್ ಗೊತ್ತಿರುತ್ತೆ. ಸೊ ನಾವು ಆತಂಕ ಪಡುವ ಬದಲು ನಟರ ಅಭಿನಯ, ನಿರ್ದೇಶನವನ್ನ ಆಸ್ವಾದಿಸ್ತೀವಿ. ಎಕ್ಸಾಕ್ಟ್ಲಿ. ನಾವು ಘಟನೆಗಳಲ್ಲಿ ಮುಳುಗಿ ಹೋಗೋ ಬದಲು ಅದರ ಸಾಕ್ಷಿಯಾಗಿ ನೋಡೋಕೆ ಕಲಿತೀವಿ. ಹಾಗೆಯೇ ಈ ಜ್ಞಾನದ ಪ್ರಕಾರ ಈ 5000 ವರ್ಷಗಳ ಸೃಷ್ಟಿಚಕ್ರ ಒಂದು ದೊಡ್ಡ ಸಿನಿಮಾ ಇದ್ದ ಹಾಗೆ. ಇದು ಪ್ರತಿ ಕಲ್ಪದಲ್ಲೂ ರಿಪೀಟ್ ಆಗುತ್ತೆ. ಸೊ ಈಗ ಜಗತ್ತಿನಲ್ಲಿ ನಡೀತಿರೋ ಘಟನೆಗಳು, ಈ ಮಹಾಭಾರತ ಯುದ್ಧದಂತಹ ಪರಿಸ್ಥಿತಿ, ಇದೆಲ್ಲವೂ ಅನಿರೀಕ್ಷಿತ ಅಲ್ಲ. ಹೌದು. ಇದು ಈ ಯುಗದ ಅಂತ್ಯ ಮತ್ತು ಹೊಸ ಸತ್ಯಯುಗದ ಆರಂಭದ ಸಂಧಿಕಾಲದ ಒಂದು ದೃಶ್ಯ ಅಷ್ಟೇ. ಈ ತಿಳುವಳಿಕೆ ನಮ್ಮನ್ನು ಭಯದಿಂದ ಮುಕ್ತಗೊಳಿಸಿ ಆಂತರಿಕ ಸ್ಥಿರತೆಯನ್ನ ಕೊಡುತ್ತೆ. ಹಾಗಾದ್ರೆ ಈ ಸ್ಥಿರತೆಯನ್ನ ಪಡೆದುಕೊಂಡು ನಾವು ಮಾರಬೇಕಾದ್ದೇನು? ಸುಮ್ನೆ ಕೂರೋದಾ? ಇಲ್ಲ, ಖಂಡಿತ ಇಲ್ಲ. ಇಲ್ಲೇ ಸಹಜ ರಾಜಯೋಗ ಅನ್ನೋ ಪರಿಕಲ್ಪನೆ ಬರೋದು. ಹೌದು. ಈ ಜ್ಞಾನವನ್ನು ಕೊಡ್ತಿರೋದು ಜ್ಞಾನಸಾಗರ ಶಿವ ತಂದೆ, ಬ್ರಹ್ಮ ಅವರ ಶರೀರದ ಮೂಲಕ. ಆದ್ರೆ ಅವರು ಕೊಡುವ ವಿಧಾನ ಇದೆಯಲ್ಲ, ಅದು ಬಹಳ ಆಸಕ್ತಿಕರ. ಹೌದು. ಇದು ಯಾವುದೇ ಹಠಯೋಗದ ಹಾಗೆ ಕಠಿಣವಾದ ಆಸನ, ಪ್ರಾಣಾಯಾಮ, ತಪಸ್ಸು ಮಾಡೋದಲ್ಲ. ಅದರ ಹೆಸರಲ್ಲೇ ಇದೆ, ಸಹಜ ರಾಜಯೋಗ. ಅಂದ್ರೆ ಅತ್ಯಂತ ಸುಲಭವಾದದ್ದು. ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡಲು ನೀವು ಕಾಡಿಗೆ ಹೋಗಬೇಕಿಲ್ಲ. ಕೆಲಸ ಮಾಡ್ತಾ, ನಡೀತಾ, ಕೂತ್ಕೊಂಡು, ಅಷ್ಟೇಕೆ ಕೂತು ಸುಸ್ತಾದ್ರೆ ಮಲಗುಕೊಂಡಾದ್ರೂ ನನ್ನನ್ನ ನೆನಪು ಮಾಡಿ ಅಂತ. ಇದು ಕೇಳೋಕೆ ತುಂಬಾ ಸರಳ ಅನಿಸಿದ್ರೂ ಇದರ ಪರಿಣಾಮ ತುಂಬಾ ಆಳವಾದದ್ದು. ಹೌದು. ಈಗ ನಮ್ಮ ಲೌಕಿಕ ತಂದೆ ತಾಯಿಯರನ್ನ ನಾವು ದಿನವಿಡೀ ನೆನಪಿಸಿಕೊಳ್ಳುತ್ತೇವೆ. ಅದಕ್ಕೆ ಯಾವುದೇ ಸ್ಪೆಷಲ್ ಎಫರ್ಟ್ ಬೇಕಿಲ್ಲ.
ಯಾಕೆ? ಯಾಕೆಂದ್ರಲ್ಲಿ ಪ್ರೀತಿಯ ಸಂಬಂಧ ಇದೆ. ಅದೇ ರೀತಿ ಪರಮಾತ್ಮನನ್ನ ನಮ್ಮ ತಂದೆ ಅಂತ ಪ್ರೀತಿಯಿಂದ ನೆನಪಿಸಿಕೊಳ್ಳೋದು ಇದೊಂದು ಮೆಕ್ಯಾನಿಕಲ್ ಕ್ರಿಯೆ ಅಲ್ಲ. ಖಂಡಿತ. ಇದೊಂದು ಸಹಜವಾದ ಪ್ರೀತಿಯ ಕನೆಕ್ಷನ್. ಇದನ್ನೇ ಇಲ್ಲಿ ನೆನಪಿನ ಯಾತ್ರೆ ಅಂತಾರೆ. ಈ ಯಾತ್ರೆಯ ಗುರಿ ಏನು? ನರನಿಂದ ನಾರಾಯಣರಾಗೋದು. ಅಂದ್ರೆ ನಮ್ಮ ತಮೋಪ್ರಧಾನ ಸ್ಥಿತಿಯಿಂದ ಮತ್ತೆ ಸತೋಪ್ರಧಾನ ಸ್ಥಿತಿಗೆ ಹೋಗುವುದು. ಹೌದು. ಈ ಜ್ಞಾನದ ಪ್ರಕಾರ ನಾವು ಮೊದಲು ಸತ್ಯಯುಗದಲ್ಲಿ ದೇವತೆಗಳಾಗಿದ್ವಿ, ವಜ್ರವೈಡೂರ್ಯದ ಅರಮನೆಗಳಿದ್ದ ಸ್ವರ್ಗದಲ್ಲಿ ವಾಸಿಸ್ತಿದ್ವಿ. ಆದ್ರೆ 84 ಜನ್ಮಗಳ ಚಕ್ರದಲ್ಲಿ ಕೆಳಗೆ ಇಳಿಯುತ್ತಾ ಬಂದು ಈಗ ಕಲಿಯುಗದ ಅಂತ್ಯದಲ್ಲಿ ಮನುಷ್ಯರಾಗಿದ್ದೇವೆ. ಬಾಬಾ ಒಂದು ಮಾತು ಹೇಳ್ತಾರೆ. ಮುಖ ಮನುಷ್ಯರದಾದ್ರೂ ನಮ್ಮ ನಡವಳಿಕೆಗಳು ಅಂದ್ರೆ ಕ್ರೋಧ, ಲೋಭ, ಅಹಂಕಾರ ಇವುಗಳಿಂದ ನಮ್ಮ ಚೇಷ್ಟೆಗಳು ಪ್ರಾಣಿಗಳಿಗಿಂತ ಕಡೆಯಾಗಿವೆ ಅಂತ. ಈ ಪತನದ ಸ್ಥಿತಿಯಿಂದ ನಮ್ಮನ್ನ ಮೇಲೆತ್ತೋದಕ್ಕೆ ತಂದೆ ಒಬ್ಬ ಆತ್ಮಿಕ ಸರ್ಜನಾಗಿ ಬಂದಿದ್ದಾರೆ ಅಂತ ಈ ಪಠ್ಯ ಹೇಳುತ್ತೆ. ಹೌದು. ಈಗ ಶರೀರಕ್ಕೆ ಕಾಯಿಲೆ ಬಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಅಲ್ವಾ? ಅವರು ಇಂಜೆಕ್ಷನ್ ಕೊಟ್ಟು ರೋಗವನ್ನ ಗುಣಪಡಿಸ್ತಾರೆ. ಹಾಗೆಯೇ ಆತ್ಮವು ವಿಕಾರಗಳೆಂಬ ರೋಗಗಳಿಂದ ಬಳಲುತ್ತಿರುವಾಗ ಪರಮಾತ್ಮ ತಂದೆ ನಮ್ಗೆ ಜ್ಞಾನದ ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಯಾವುದು? ಅದೊಂದು ಮಂತ್ರ, ಮನಮನಾಭವ. ಸಂಸ್ಕೃತದಲ್ಲಿ ಇದರ ಅರ್ಥ ನಿನ್ನ ಮನಸ್ಸನ್ನು ನನ್ನಲ್ಲಿಡು ಅಂತ. ಸರಳವಾಗಿ ಹೇಳೋದಾದ್ರೆ ನಿನ್ನನ್ನು ನೀನು ಆತ್ಮ ಎಂದು ತಿಳಿದು ನಿನ್ನ ತಂದೆಯಾದ ನನ್ನನ್ನು ನೆನಪು ಮಾಡು. ಕರೆಕ್ಟ್. ಈ ಒಂದೇ ಒಂದು ನೆನಪಿನ ಇಂಜೆಕ್ಷನ್ ಆತ್ಮದ ಎಲ್ಲಾ ರೋಗಗಳನ್ನು ಗುಣಪಡಿಸೋ ಶಕ್ತಿ ಹೊಂದಿದೆ ಅಂತ ಈ ಜ್ಞಾನ ಹೇಳುತ್ತೆ. ಇದನ್ನ ತೆಗೆದುಕೊಳ್ಳೋದು ಹೇಗೆ? ಕೇವಲ ಒಂದು ಸಂಕಲ್ಪ. ನಾನು ಈ ದೇಹವಲ್ಲ, ನಾನು ಒಂದು ಚೈತನ್ಯ ಶಕ್ತಿ, ಆತ್ಮ. ನನ್ನ ತಂದೆ ಪರಮಚೈತನ್ಯ, ಪರಮಾತ್ಮ. ಈ ಸ್ಮೃತಿಯಲ್ಲಿರೋದು. ಭಕ್ತಿ ಮಾರ್ಗದಲ್ಲಿ ಕೊನೆಗಾಲದಲ್ಲಿ ಬಾಯಿಗೆ ಗಂಗಾಜಲ ಹಾಕ್ತಾರೆ. ಹೌದು. ಆದರೆ ಇಲ್ಲಿ ಬಾಬಾ ಹೇಳ್ತಾರೆ, ಎಷ್ಟೇ ಅನಾರೋಗ್ಯದಿಂದಿದ್ರೂ ಕೊನೆಯ ಕ್ಷಣದಲ್ಲಿ ಕೂಡ ತಂದೆಯ ನೆನಪಿನಲ್ಲಿ ಶರೀರ ತ್ಯಾಗ ಮಾಡಿದ್ರೆ ಸದ್ಗತಿ ನಿಶ್ಚಿತ ಅಂತ. ಇದು ಜ್ಞಾನಾಮೃತದ ಶಕ್ತಿ. ಆದ್ರೆ ಈ ಪುರುಷಾರ್ಥದ ದಾರಿಯಲ್ಲಿ ಸವಾಲುಗಳೂ ಇವೆ. ಹೌದು. ಮಾಯೆ ಅನ್ನೋ ಶಬ್ದವನ್ನು ಇಲ್ಲಿ ಬಳಸಲಾಗಿದೆ. ಮಾಯೆ ಅಂದ್ರೆ ನಮ್ಮೊಳಗಿನ ನಕಾರಾತ್ಮಕ ಶಕ್ತಿಗಳು, ದೇಹಾಭಿಮಾನ, ವಿಕಾರಗಳು. ಇವು ಬಿರುಗಾಳಿಯಂತೆ ನಮ್ಮ ಮೇಲೆ ದಾಳಿ ಮಾಡುತ್ತವೆ, ನಮ್ಮ ನಿಶ್ಚಯವನ್ನು ಅಲುಗಾಡಿಸಲು ಪ್ರಯತ್ನಿಸುತ್ತವೆ. ನಿಜ. ಇಂಥ ಸಮಯದಲ್ಲಿ ನಾವು ಹೆದರಬಾರ್ದು. ಒಂದು ಮರ ಬೆಳೆಯುವಾಗ ಬಿರುಗಾಳಿ ಬರೋದು ಸಹಜ. ಆದ್ರೆ ಅದರ ಬೇರು ಗಟ್ಟಿಯಾಗಿದ್ರೆ ಅದು ಬೀಳೋದಿಲ್ಲ. ಹಾಗೆಯೇ ಜ್ಞಾನದ ನಿಶ್ಚಯವೆಂಬ ಬೇರು ನಮ್ಮಲ್ಲಿ ಗಟ್ಟಿಯಾಗಿದ್ರೆ ಎಂತಹ ವಿಘ್ನಗಳನ್ನು ನಾವು ಪಾರು ಮಾಡಬಹುದು. ಇದರ ಜೊತೆಗೆ ತಂದೆಯ ಪರಿಚಯವನ್ನು ಇತರರಿಗೂ ಕೊಡುವ ಸೇವೆಯನ್ನು ಮಾಡತಾ ಹೋದ್ರೆ ನಮ್ಮ ಆತ್ಮಿಕ ಶಕ್ತಿ ಇನ್ನೂ ಹೆಚ್ಚಾಗುತ್ತೆ ಅಂತಾನೂ ಈ ಗ್ರಂಥ ಮಾರ್ಗದರ್ಶನ ನೀಡುತ್ತೆ. ಹೌದು. ಈ ಎಲ್ಲ ಅಂಶಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಇಂದಿನ ಧಾರಣೆಗಾಗಿರುವ ಮುಖ್ಯ ಸಾರವನ್ನು ಗಮನಿಸೋಣ. ಇವು ನಮ್ಮ ದೈನಂದಿನ ಜೀವನಕ್ಕೆ ಮಾರ್ಗದರ್ಶಿ ಸೂತ್ರಗಳಿದ್ದಂತೆ. ಮೊದಲನೆಯದು, 1. ಈ ಹಳೆಯ ಪ್ರಪಂಚ ವಿನಾಶ ಆಗಿಯೇ ಬಿಟ್ಟಿದೆ, ಆದ್ದರಿಂದ ತಮ್ಮನ್ನು ತಾವು ಈ ಹಳೆಯ ಪ್ರಪಂಚದಿಂದ ಭಿನ್ನವೆಂದು ತಿಳಿದುಕೊಳ್ಳಬೇಕಾಗಿದೆ. ವೃಕ್ಷದ ವೃದ್ಧಿಯ ಜೊತೆಗೆ ಯಾವ ವಿಘ್ನರೂಪಿ ಬಿರುಗಾಳಿಗಳು ಬರ್ತವೆಯೋ ಅವುಗಳಿಗೆ ಹೆದರಬಾರದು, ಪಾರಾಗಬೇಕಾಗಿದೆ. 2. ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳಲು ತಮಗೆ ಜ್ಞಾನ ಯೋಗದ ಇಂಜೆಕ್ಷನ್ ಕೊಟ್ಕೊಳ್ಳಬೇಕಾಗಿದೆ. ತಮ್ಮ ಬುದ್ಧಿಯೋಗವನ್ನು ಮಧುರ ಮನೆಯಲ್ಲಿ ಜೋಡಿಸಬೇಕಾಗಿದೆ. ಈ ಮೊದಲನೇ ಪಾಯಿಂಟ್ ಹಳೆಯ ಪ್ರಪಂಚದಿಂದ ಭಿನ್ನವೆಂದು ತಿಳಿದುಕೊಳ್ಳುವುದು ಅಂದ್ರೆ ಏನು? ಇದರ ಅರ್ಥ ಜಗತ್ತನ್ನು ಬಿಟ್ಟು ಓಡಿ ಹೋಗುವುದಲ್ಲ ಅಲ್ವಾ? ಖಂಡಿತ ಅಲ್ಲ. ಬದಲಿಗೆ ಮನಸ್ಸಿನಿಂದ ಅದರ ನಕಾರಾತ್ಮಕ ಪ್ರಭಾವದಿಂದ ದೂರ ಇರೋದು. ಈಗ ಟಿವಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೋ ನೆಗೆಟಿವ್ ಸುದ್ದಿಗಳಲ್ಲಿ ನಮ್ಮ ಬುದ್ಧಿಯನ್ನು ಸಿಲುಕಿಸದೆ ನಾನು ಈ ಪ್ರಪಂಚದ ಒಂದು ಅತಿಥಿ, ನನ್ನ ನಿಜವಾದ ಮನೆ ಶಾಂತಿಧಾಮ ಅನ್ನೋ ಸ್ಮೃತಿಯಲ್ಲಿರೋದು. ಹೌದು. ಸುದ್ದಿಯನ್ನ ತಿಳಿಯೋಣ, ಆದರೆ ಅದರಿಂದ ಪ್ರಭಾವಿತರಾಗೋದು ಬೇಡ. ಇನ್ನು 2ನೇ ಪಾಯಿಂಟ್, ನಮಗೆ ನಾವೇ ಪ್ರತಿದಿನ ಜ್ಞಾನಯೋಗದ ಇಂಜೆಕ್ಷನ್ ಕೊಟ್ಕೊಳ್ಳೋದು. ಅಂದ್ರೆ ದಿನದ ಆರಂಭದಲ್ಲಿ, ಅಮೃತ ವೇಳೆಯಲ್ಲಿ ಮತ್ತೆ ದಿನದ ಮಧ್ಯೆ ಆಗಾಗ 1 ನಿಮಿಷವಾದರೂ ತಂದೆಯ ನೆನಪಿನಲ್ಲಿ ಕುಳಿತು ನಮ್ಮ ಆತ್ಮದ ಬ್ಯಾಟರಿಯನ್ನ ರೀಚಾರ್ಜ್ ಮಾಡ್ಕೊಳ್ತಲೇ ಇರಬೇಕು. ಸರಿ. ಈಗ ಇಂದಿನ ವರದಾನದ ಕಡೆಗೆ ಬರೋಣ. ಇದು ನಿಜಕ್ಕೂ ಒಂದು ಅದ್ಭುತವಾದ ಜೀವನ ಕೌಶಲ್ಯವನ್ನ ಹೇಳ್ಕೊಡುತ್ತೆ. ವರದಾನ ಹೀಗಿದೆ: ಮೊದಲು ತಾವು ಎಂಬ ಪಾಠದ ಮೂಲಕ ಕಿರೀಟಧಾರಿಯಾಗುವಂತಹ ಚತುರ್ಸುಜಾನ್, ಬುದ್ಧಿವಂತ ಭವ. ಮೊದಲು ತಾವು ಅಂದ್ರೆ ಫಸ್ಟ್ ಯು. ನಮ್ಮ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಲ್ಲರೂ ನಾನು ಮೊದಲು, ಮೀ ಫಸ್ಟ್ ಅಂತಾರೆ. ಹೌದು.
ಆದರೆ ಇಲ್ಲಿ ಬಾಬಾ ಸಂಪೂರ್ಣವಾಗಿ ವಿರುದ್ಧವಾದ ಪಾಠವನ್ನು ಕಲಿಸ್ತಿದ್ದಾರೆ. ಸೇವೆಯಲ್ಲಿ ಅಥವಾ ಯಾವುದೇ ಕಾರ್ಯದಲ್ಲಿ ನಾನು ಮುಂದೆ ಅನ್ನೋ ಬದಲು ನೀವು ಮೊದಲು ಅಂತ ಇತರರಿಗೆ ಗೌರವ ಮತ್ತು ಅವಕಾಶ ಕೊಡಿ ಅಂತಾರೆ. ಇದು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡುವ ಒಂದು ಸುಂದರ ಯುಕ್ತಿ ಅಲ್ವಾ? ಖಂಡಿತ. ನಾವು ಇತರರನ್ನ ಗೌರವದಿಂದ ಸಿಂಹಾಸನದ ಮೇಲೆ ಕೂರ್ಸೋಕ್ ಪ್ರಯತ್ನಿಸಿದ್ರೆ ಅವರು ಪ್ರೀತಿಯಿಂದ ನಮ್ಮನ್ನ ಹೃದಯ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ನಾವು ನಮಗಾಗಿಯೇ ಸ್ಥಾನ ಹಿಡಿಯೋಕ್ ಹೋದ್ರೆ ಸಂಘರ್ಷ ಶುರುವಾಗುತ್ತೆ. ಆದ್ದರಿಂದ ಮೊದಲು ತಾವು ಅನ್ನೋ ಪಾಠವನ್ನು ಪಕ್ಕಾ ಮಾಡಿಕೊಂಡ್ರೆ ನಾವು ಶ್ರಮವಿಲ್ಲದೆ ಎಲ್ಲರ ಪ್ರೀತಿ ಮತ್ತು ಗೌರವದ ಕಿರೀಟವನ್ನು ಧರಿಸ್ತೀವಿ ಅಂತಾರೆ. ಇದೊಂದು ಅದ್ಭುತವಾದ ಆಧ್ಯಾತ್ಮಿಕ ತಂತ್ರ. ಪರಿಶ್ರಮ ಕಡಿಮೆ, ಪ್ರಾಪ್ತಿ ಬಹಳ ಹೆಚ್ಚು. ಈ ಬಾಹ್ಯ ನಡವಳಿಕೆಗೆ ಪೂರಕವಾಗಿ ನಮ್ಮ ಆಂತರಿಕ ಸ್ಥಿತಿಯನ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನ ಇಂದಿನ ಸ್ಲೋಗನ್ ಹೇಳುತ್ತೆ. ಅಂತರ್ಮುಖಿ, ಏಕಾಂತವಾಸಿ ಆಗುವಂಥ ಶ್ರೇಷ್ಠ ಆತ್ಮನೇ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುವರು. ಅಂತರ್ಮುಖಿ ಅಂದ್ರೆ ನಮ್ಮ ಗಮನವನ್ನ ಒಳಗಿನ ಪ್ರಪಂಚದಿಂದ ಒಳಗೆ ನಮ್ಮ ಆತ್ಮದ ಕಡೆಗೆ ತಿರುಗಿಸೋದು. ಏಕಾಂತವಾಸಿ ಅಂದ್ರೆ ಫಿಸಿಕಲ್ ಆಗಿ ಒಬ್ಬಂಟಿಯಾಗಿರೋದು ಮಾತ್ರ ಅಲ್ಲ, ಜನರ ಮಧ್ಯೆ ಇದ್ರೂ ಮನಸ್ಸಿನಿಂದ ಹೊರಗಿನ ಗದ್ದಲದಿಂದ ದೂರವಾಗಿ ತಂದೆಯ ಜೊತೆ ಅಥವಾ ನಮ್ಮ ಆತ್ಮದ ಜೊತೆ ಸಂಭಾಷಣೆ ನಡೆಸೋದು. ಹೌದು. ದಿನದಲ್ಲಿ ಸ್ವಲ್ಪ ಸಮಯವಾದರೂ ಈ ರೀತಿಯ ಆತ್ಮಿಕ ಏಕಾಂತವನ್ನ ಅಭ್ಯಾಸ ಮಾಡಿದಾಗ ನಮ್ಗೆ ಅವ್ಯಕ್ತ ಸ್ಥಿತಿಯ ಅನುಭವ ಆಗತ್ತೆ. ಅಂದ್ರೆ ದೇಹದ ಭಾನವಿಲ್ಲದ ಕೇವಲ ನಾನು ಒಂದು ಬೆಳಕಿನ ಬಿಂದು, ಆತ್ಮ ಅನ್ನೋ ಶುದ್ಧ ಅರಿವಿನ ಸ್ಥಿತಿ. ಈ ಸ್ಥಿತಿ ನಮ್ಮ ಆತ್ಮಿಕ ಶಕ್ತಿಯನ್ನ ಅಗಾಧವಾಗಿ ಹೆಚ್ಚಿಸುತ್ತೆ. ನಮ್ಮ ಮನಸ್ಸಿಗೆ ಒಂದು ಡೀಪ್ ಮೆಡಿಟೇಟಿವ್ ರೆಸ್ಟ್ ಕೊಟ್ಟಾಗೆ. ಮತ್ತು ಕೊನೆಯದಾಗಿ ಇಂದಿನ ಅವ್ಯಕ್ತ ಸೂಚನೆ ಸಂಘಟನೆಯ ಶಕ್ತಿಯ ಬಗ್ಗೆ ತಿಳಿಸುತ್ತೆ. ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಇಲ್ಲಿ ಬಾಬಾ ಒಂದು ಸುಂದರ ಉದಾಹರಣೆ ಕೊಡ್ತಾರೆ. ಬೇರೆ ಬೇರೆ ಹೂವುಗಳು ಒಟ್ಟಾಗಿ ಸೇರಿದಾಗ ಒಂದು ಸುಂದರವಾದ ಹೂಗುಚ್ಚಾಗುತ್ತೆ. ಹೌದು. ಅದರ ಸೌಂದರ್ಯ, ಸುವಾಸನೆ ಮತ್ತು ಶಕ್ತಿ 10 ಪಟ್ಟು ಹೆಚ್ಚಾಗುತ್ತೆ. ಹಾಗೆಯೇ ನಾವು ಜ್ಞಾನದಲ್ಲಿ ನಡೆಯುವಾಗ ಪರಸ್ಪರ ವಿಶ್ವಾಸವಿಟ್ಟು ಏಕಮತದಿಂದ ಸಂಘಟಿತರಾಗಿ ನಡೆದಾಗ ನಮ್ಮ ಶಕ್ತಿ ಹೆಚ್ಚಾಗುತ್ತೆ. ಹೌದು. ಒಬ್ಬೊಬ್ಬರೇ ಪ್ರಯತ್ನ ಪಟ್ರೆ ಪರಿಶ್ರಮ ಹೆಚ್ಚಾಗ್ಬೋದು. ಆದರೆ ಒಂದು ತಂಡವಾಗಿ ಒಂದೇ ಸಂಕಲ್ಪದೊಂದಿಗೆ ಕೆಲಸ ಮಾಡಿದಾಗ ಪರಿಶ್ರಮ ಕಡಿಮೆಯಾಗಿ ಯಶಸ್ಸು ಸುಲಭವಾಗಿ ಸಿಗುತ್ತೆ. ಇಂತಹ ಸಂಘಟಿತ ಶಕ್ತಿಯೇ ಕೊನೆಗೆ ಪರಮಾತ್ಮ ತಂದೆಯ ಕಾರ್ಯವನ್ನು ಜಗತ್ತಿನಲ್ಲಿ ಪ್ರತ್ಯಕ್ಷ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಇದು ಕೇವಲ ಆಧ್ಯಾತ್ಮಿಕ ಸಂಘಟನೆಗೆ ಮಾತ್ರವಲ್ಲ, ಯಾವುದೇ ಕ್ಷೇತ್ರಕ್ಕೂ ಅನ್ವಯಿಸುವ ಸತ್ಯ. ಈ ಆಳವಾದ ವಿಚಾರಗಳನ್ನು ನಮ್ಮೊಳಗೆ ಸ್ಥಿರಗೊಳಿಸಲು ಈ ಗ್ರಂಥವು ಕೆಲವು ಶ್ರೇಷ್ಠ ಸ್ವಮಾನಗಳ ಅಭ್ಯಾಸವನ್ನು ಸೂಚಿಸುತ್ತದೆ. ನಾವೆಲ್ಲರೂ ಸೇರಿ ಈ ಸ್ವಮಾನಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸೋಣ. ನಾನು ಪ್ರಾಣೇಶ್ವರ ತಂದೆಯಿಂದ ಪ್ರಾಣದಾನ ಪಡೆದಂಥ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಪಾರಸಬುದ್ಧಿಯವನಾಗಿ ಪಾರಸನಾಥನಾಗುವಂತಹ ಅದೃಷ್ಟಶಾಲಿ ಆತ್ಮನಾಗಿದ್ದೇನೆ. ನಾನು ಅವಿನಾಶಿ ಸರ್ಜನ್ನಿಂದ ಜ್ಞಾನದ ಇಂಜೆಕ್ಷನ್ ಪಡೆದು ಸತೋಪ್ರಧಾನವಾಗುತ್ತಿರುವ ಆರೋಗ್ಯವಂತ ಆತ್ಮನಾಗಿದ್ದೇನೆ. ನಾನು ಮೊದಲು ತಾವು ಎಂಬ ಪಾಠದ ಮೂಲಕ ಸದಾ ಕಿರೀಟಧಾರಿಯಾಗಿರುವಂತಹ ಚತುರ್ಸುಜಾನ್ ಬುದ್ಧಿವಂತ ಆತ್ಮನಾಗಿದ್ದೇನೆ. ನಾನು ಅಂತರಮುಖಿ ಮತ್ತು ಏಕಾಂತವಾಸಿಯಾಗಿ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸುವ ತಪಸ್ವಿ ಆತ್ಮನಾಗಿದ್ದೇನೆ. ನಾನು ಸೇವೆಯಲ್ಲಿ ದೈವಿ ಹೊಳಪನ್ನು ತುಂಬಿ ಅನ್ಯರನ್ನು ಆಕರ್ಷಿಸುವಂತಹ ಪ್ರಭಾವಶಾಲಿ ಆತ್ಮನಾಗಿದ್ದೇನೆ. ನಾನು ಏಕತೆ ಮತ್ತು ವಿಶ್ವಾಸದ ಮೂಲಕ ಸಂಘಟನೆಯನ್ನು ಶಕ್ತಿಶಾಲಿಯಾಗಿಸುವ ಸಫಲತಾ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ಬಾಬ್ದಾದಾರವರಂತೆ ವಿಧೇಯ ಸೇವಕನಾಗಿ ನಮ್ರಚಿತ್ತದಿಂದ ಅನ್ಯರಿಗೆ ಶ್ರೇಷ್ಠ ಸ್ಥಾನ ನೀಡುವ, ಪರಿಶ್ರಮವಿಲ್ಲದೆ ಹೆಚ್ಚು ಪ್ರಾಪ್ತಿ ಪಡೆಯುವ ಆತ್ಮನಾಗಿದ್ದೇನೆ. ಇಂದಿನ ಈ ಮಂಥನದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ನೋಡಿದ್ದೇವೆ. ಈ ಮೂಲ ಗ್ರಂಥವೇ ಕೆಲವು ಪ್ರಮುಖ ಅಂಶಗಳನ್ನು ನಮ್ಮ ನೆನಪಿಗಾಗಿ ಮತ್ತೊಮ್ಮೆ ಎತ್ತಿ ಹೇಳುತ್ತದೆ. ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳಲು ತಮಗೆ ಜ್ಞಾನ, ಯೋಗದ ಇಂಜೆಕ್ಷನ್ ಕೊಟ್ಟುಕೊಳ್ಳಬೇಕಾಗಿದೆ. ತಮ್ಮ ಬುದ್ಧಿಯೋಗವನ್ನು ಮಧುರ ಮನೆಯಲ್ಲಿ ಜೋಡಿಸಬೇಕಾಗಿದೆ. ಕುಳಿತು ಸುಸ್ತಾದರೆ ಮಲಗಿಬಿಡಿ. ತಂದೆಯು ಯಾವ ಮಾತಿನಲ್ಲಿಯೂ ನಿರಾಕರಿಸುವುದಿಲ್ಲ. ಇದಂತೂ ಸಂಪೂರ್ಣ ಸಹಜವಾಗಿ ತಿಳಿದುಕೊಳ್ಳುವ ಮಾತಾಗಿದೆ. ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ. ಭಲೆ ಎಷ್ಟಾದರೂ ರೋಗಿಯಾಗಿರಲಿ, ಆದರೆ ಕೇಳುತ್ತಾ ಶಿವತಂದೆಯ ನೆನಪಿನಲ್ಲಿರುತ್ತಾ ಮತ್ತೆ ಪ್ರಾಣವು ತನುವಿನಿಂದ ಹೊರಟು ಹೋಗಲಿ. ಅಂತರ್ಮುಖಿ ಏಕಾಂತವಾಸಿ ಆಗುವಂತಹ ಶ್ರೇಷ್ಠ ಆತ್ಮನೇ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುವರು. ಅನ್ಯರನ್ನು ಕೂರಿಸುವುದೇ ತಾವು ಕುಳಿತುಕೊಳ್ಳುವುದಾಗಿದೆ. ಹಾಗಾದರೆ ಮೊದಲು ತಾವು ಎಂಬ ಪಾಠವನ್ನು ಪರಿಪಕ್ವ ಮಾಡಿಕೊಳ್ಳಿರಿ. ನಂತರ ಸಂಸ್ಕಾರವೂ ಸಹ ಸಹಜವಾಗಿಯೇ ಮಿಲನವಾಗುತ್ತದೆ.
ಕಿರೀಟಧಾರಿಯೂ ಆಗಿಬಿಡುವಿರಿ. ಇದೇ ಬುದ್ಧಿವಂತರಾಗುವ ವಿಧಿಯಾಗಿದೆ. ಇದರಲ್ಲಿ ಪರಿಶ್ರಮವೂ ಇಲ್ಲ ಮತ್ತು ಪ್ರಾಪ್ತಿಯೂ ಹೆಚ್ಚಾಗಿದೆ. ಯಾವಾಗ ಸಂಘಟನೆ ಏಕಮತವಾಗುವುದು ಆಗ ಪರಿಶ್ರಮ ಕಡಿಮೆ, ಸಫಲತೆ ಹೆಚ್ಚಾಗುವುದು. ಯಾವಾಗ ಹೂಗುಚ್ಛದ ರೂಪದಲ್ಲಿ ತಮ್ಮ ಸುಗಂಧವನ್ನು ಹರಡಿಸುವಿರಿ, ಶಕ್ತಿದಳ ಪ್ರತ್ಯಕ್ಷವಾಗುವುದು, ಆಗ ಈ ಸಂಘಟನೆಯ ಶಕ್ತಿ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತವಾಗುವುದು. ಎಷ್ಟೆಷ್ಟು ನೀವು ಸರ್ವೀಸ್ನಲ್ಲಿ ಹೊಳಪು ತುಂಬುತ್ತೀರೋ, ತಂದೆಯ ಪರಿಚಯವನ್ನು ಎಲ್ಲರಿಗೂ ಕೊಡುತ್ತಾ ಇರುತ್ತೀರೋ, ಅಷ್ಟು ನಿಮ್ಮ ಪ್ರಭಾವ ಹೆಚ್ಚುವುದು. ಓಂ ಶಾಂತಿ. ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿ ನಿಮ್ಮ ಶರೀರವನ್ನು ಹಗುರ ಮಾಡಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಬಿಡಿ. ಈಗ ನಿಮ್ಮ ಸಂಪೂರ್ಣ ಗಮನವನ್ನು ಹೊರಗಿನ ಶಬ್ದ ಗದ್ದಲ ಮತ್ತು ಈ ಹಳೆಯ ಪ್ರಪಂಚದ ಸಮಸ್ಯೆಗಳಿಂದ ಬೇರ್ಪಡಿಸಿಕೊಳ್ಳಿ. ನಾನು ಈ ದೇಹವಲ್ಲ, ನಾನು ಈ ದೇಹದಲ್ಲಿರುವ ಅವಿನಾಶಿ ಚೈತನ್ಯ ಶಕ್ತಿ ಆತ್ಮ. ನಾನು ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ನಕ್ಷತ್ರದಂತೆ ಮಿಗುತ್ತಿದ್ದೇನೆ. ಈಗ ನಾನು ಸಂಪೂರ್ಣವಾಗಿ ಅಂತರ್ಮುಖಿ ಮತ್ತು ಏಕಾಂತವಾಸಿ ಆಗುತ್ತಿದ್ದೇನೆ. ಇದು ಒಂಟಿತನವಲ್ಲ, ಇದು ಮಧುರವಾದ ಆತ್ಮಿಕ ಏಕಾಂತ. ನನ್ನ ಸಂಕಲ್ಪ ಶಕ್ತಿಯಿಂದ ನಾನು ಈ ಪಂಚತತ್ವಗಳ ಜಗತ್ತನ್ನು ದಾಟಿ, ಸೂರ್ಯ, ಚಂದ್ರ, ತಾರೆಗಳನ್ನು ದಾಟಿ ನನ್ನ ನಿಜವಾದ ಮನೆ, ಆ ಕೆಂಪು ಬಂಗಾರದ ಬೆಳಕಿನ ಲೋಕವಾದ ಪರಮಧಾಮವನ್ನು ತಲುಪಿದ್ದೇನೆ. ಅಲ್ಲಿ ದಿವ್ಯ ಜ್ಯೋತಿ ಸ್ವರೂಪನಾದ ನನ್ನ ಪ್ರಾಣೇಶ್ವರ ತಂದೆ ಶಿವಬಾಬಾರವರು ಬೆಳಗುತ್ತಿದ್ದಾರೆ. ಅವರು ಕೇವಲ ತಂದೆಯಲ್ಲ, ಅವರು ನನ್ನ ಅವಿನಾಶಿ ಸರ್ಜನ್. ನಾನು ಆತ್ಮ ಆ ಪರಮ ಜ್ಯೋತಿಯ ಎದುರು ಚಿಕಿತ್ಸೆಗಾಗಿ ಕುಳಿತಿದ್ದೇನೆ. ಬಾಬಾರವರಿಂದ ಅತ್ಯಂತ ಶಕ್ತಿಶಾಲಿ ಪವಿತ್ರತೆಯ ಲೇಸರ್ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ಅನುಭವ ಮಾಡಿ. ಇದು ಕೇವಲ ಬೆಳಕಲ್ಲ, ಇದು ಜ್ಞಾನ ಮತ್ತು ಯೋಗದ ಇಂಜೆಕ್ಷನ್. ಈ ಕಿರಣಗಳು ನನ್ನ ಆತ್ಮದಲ್ಲಿರುವ ಜನ್ಮ ಜನ್ಮಾಂತರದ ಕಲ್ಮಶಗಳನ್ನು, ತಮೋಪ್ರಧಾನ ಸಂಸ್ಕಾರಗಳನ್ನು ಸುಟ್ಟು ಹಾಕುತ್ತಿವೆ. ಬಾಬಾರವರ ಶಕ್ತಿಯು ನನ್ನೊಳಗೆ ಪ್ರಾಣದಾನ ಮಾಡುತ್ತಿದೆ. ನಾನು ಸಂಪೂರ್ಣವಾಗಿ ಹಗುರವಾಗುತ್ತಿದ್ದೇನೆ, ಆರೋಗ್ಯವಂತ ಆತ್ಮನಾಗುತ್ತಿದ್ದೇನೆ. ನನ್ನ ಬುದ್ಧಿ ಈಗ ಪಾರಸ ಬುದ್ಧಿಯಾಗುತ್ತಿದೆ. ಈಗ ಆ ಸರ್ವಶಕ್ತನ ಜೊತೆಯಲ್ಲಿಯೇ ನಾನು ನನ್ನ ಶ್ರೇಷ್ಠ ಭವಿಷ್ಯವನ್ನು ನೋಡುತ್ತಿದ್ದೇನೆ. ನಾನು ಯಾರು? ನಾನು ಕಲ್ಪದ ಆದಿಯಲ್ಲಿದ್ದ ಆ ಪಾರಸನಾಥ, ಸ್ವರ್ಗದ ಮಾಲೀಕ. ನನ್ನ ಕಣ್ಣ ಮುಂದೆ ವಜ್ರ ವೈಡೂರ್ಯಗಳ ಮಹಲುಗಳು ಕಾಣುತ್ತಿವೆ. ದೇವತಾ ಸ್ವರೂಪದಲ್ಲಿ ನಾನು ನಡೆದಾಡುತ್ತಿದ್ದೇನೆ. ಪ್ರಕೃತಿಯು ನನಗೆ ದಾಸಿಯಾಗಿದೆ. ನಾನೇ ಆ ಹೀರೋ ಆಕ್ಟರ್. ಈ ಸ್ಮೃತಿಯನ್ನು ಮತ್ತು ಶಕ್ತಿಯನ್ನು ತುಂಬಿಕೊಂಡು ಈಗ ನಿಧಾನವಾಗಿ ಕೆಳಗೆ ಬರುತ್ತಿದ್ದೇನೆ. ಕರ್ಮಕ್ಷೇತ್ರಕ್ಕೆ ಮರಳುತ್ತಿದ್ದೇನೆ. ಈ ಸ್ಥೂಲ ದೇಹದಲ್ಲಿ ಪ್ರವೇಶ ಮಾಡಿದ್ದೇನೆ. ನನ್ನ ಸಂಬಂಧ ಸಂಪರ್ಕಗಳಲ್ಲಿ ಯಶಸ್ವಿಯಾಗಲು ನಾನು ಬುದ್ಧಿವಂತ ಆತ್ಮನಾಗಿ ಮೊದಲು ತಾವು ಎಂಬ ಪಾಠವನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ನಾನು ವಿಧೇಯ ಸೇವಕನಾಗಿ ನಮ್ರ ಚಿತ್ತದಿಂದ ಅನ್ಯರಿಗೆ ಶ್ರೇಷ್ಠ ಸ್ಥಾನವನ್ನು ನೀಡುತ್ತೇನೆ. ನಾನು ಬೇರೆಯವರನ್ನು ಆಸನದ ಮೇಲೆ ಕುಳ್ಳಿರಿಸುವ ಮೂಲಕ ನಾನೇ ಸ್ವತಃ ಗೌರವದ ಆಸನವನ್ನು ಪಡೆಯುತ್ತಿದ್ದೇನೆ. ಅಹಂಕಾರವನ್ನು ಬಿಟ್ಟು ಮೊದಲು ತಾವು ಎಂದು ಹೇಳುತ್ತಾ ನಾನು ಪರಿಶ್ರಮವಿಲ್ಲದೆಯೇ ಕಿರೀಟಧಾರಿ ಆಗುತ್ತಿದ್ದೇನೆ. ನನ್ನ ತಲೆಯ ಮೇಲೆ ಜವಾಬ್ದಾರಿಯ ಮತ್ತು ಪವಿತ್ರತೆಯ ಕಿರೀಟವಿದೆ. ನಾನು ಒಬ್ಬಂಟಿಯಲ್ಲ, ನಾವೆಲ್ಲರೂ ಒಗ್ಗೂಡಿ ಏಕತೆ ಮತ್ತು ವಿಶ್ವಾಸದಿಂದ ಒಂದು ಸುಂದರವಾದ ಹೂಗುಚ್ಛ ಆಗಿದ್ದೇವೆ. ನನ್ನ ನಡವಳಿಕೆಯಲ್ಲಿ ದೈವಿ ಹೊಳಪು ಇದೆ. ನನ್ನನ್ನು ನೋಡುವ ಪ್ರತಿಯೊಬ್ಬರಿಗೂ ತಂದೆಯ ನೆನಪಾಗುತ್ತಿದೆ. ನಾನು ವಿಘ್ನಜೀತ್. ನಾನು ಅವಿನಾಶಿ ಸರ್ಜನ್ನ ಸಂತಾನ. ನಾನು ಸಂಪೂರ್ಣ ಆರೋಗ್ಯವಂತ, ಕಿರೀಟಧಾರಿ, ಶ್ರೇಷ್ಠ ಆತ್ಮನಾಗಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ. ಒಳ್ಳೆಯದು. ಓಂ ಶಾಂತಿ.